ಮನುಷ್ಯರಲ್ಲಿ ಪ್ರಾಣಿಗಳ ತರ ಬಾಲ ಇದ್ದಿದ್ರೆ ಹೇಗಿರ್ತಿತ್ತು ಅಂತ ಯೋಚನೆ ಮಾಡಿದ್ರು ಆಶ್ಚರ್ಯ ಆಗುತ್ತಲ್ವಾ. ಆದ್ರೆ ಈ ಬಾಲದ ಮೂಳೆಗಳ ಅವಶೇಷ ಈಗಲೂ ಕೂಡ ಮಾನವರಲ್ಲಿ ಬೆನ್ನುಹುರಿ ಕೊನೆ ಭಾಗದಲ್ಲಿ ಕಾಕ್ಸಿಕ್ಸ್ ಬೋನ್ ಅಥವಾ ಟೇಲ್ ಬೋನ್ ಅಂತ ಇದೆ. ಈ ಮೂಳೆಯಲ್ಲಿ, ಬೆನ್ನುಹುರಿಯ ಕೊನೆ ಭಾಗದ ಮೂಳೆಯಲ್ಲಿ ನೋವು ಶುರುವಾಗ್ಬಿಟ್ರೆ ಕೂತ್ಕೊಂಡು ಏಳೋದೇ ಕಷ್ಟ ಆಗ್ಬಿಡುತ್ತೆ. ನಮ್ಗೆ ಬೈಕಲ್ಲಿ ಕೂತ್ಕೊಂಡು ಹೋಗಕ್ಕಾಗಲ್ಲ, ಕುರ್ಚಿ ಮೇಲೆ ಕೂತ್ಕೊಂಡು ಓದಕ್ಕೆ, ಟಿವಿ ನೋಡೋಕ್ಕೂ ಕಷ್ಟ ಆಗ್ಬಿಡುತ್ತೆ. ಈ ಕಾಕ್ಸಿಡೈನಿಯಾ ಅಂದ್ರೆ ಟೇಲ್ ಬೋನ್ ಪೇನ್ ಅಂದ್ರೆ ಏನು, ಇದು ಯಾರಿಗೆ ಬರುತ್ತೆ, ಯಾಕೆ ಬರುತ್ತೆ, ಇದರ ಲಕ್ಷಣಗಳೇನು, ಇದರ ಮನೆಮದ್ದುಗಳೇನು, ಇದನ್ನ ಹೇಗೆ ಚಿಕಿತ್ಸೆಯಿಂದ ನಾವು ಸರಿಪಡಿಸ್ಕೋಬಹುದು, ಇದನ್ನ ತಡೆಗಟ್ಟೋದು ಹೇಗೆ, ಈ ಎಲ್ಲಾ ವಿಷಯಗಳನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಈ ಕಾಕ್ಸಿಕ್ಸ್ ಮೂಳೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಬೆನ್ಹುರಿ ಅಂದ್ರೆ ವರ್ಟಿಬ್ರಲ್ ಕಾಲಮ್ ಕೊನೆ ಭಾಗದಲ್ಲಿ 3ರಿಂದ 5 ಚಿಕ್ಕ ಚಿಕ್ಕ ಮೂಳೆಗಳು ಫ್ಯೂಸ್ ಆಗಿ ಈ ಟೇಲ್ ಬೋನ್ ಅಥವಾ ಕಾಕ್ಸಿಕ್ಸ್ ಬೋನ್ ಅಂತ ಆಗಿರುತ್ತೆ. ಇದು ಪ್ರಾಣಿಗಳಲ್ಲಿ ಬಾಲದಲ್ಲಿ ಇರುವಂತಹ ಮೂಳೆಗಳ ಅವಶೇಷವಾಗಿ ಮನುಷ್ಯನಲ್ಲಿ ಇದೆ. ಆದ್ರೆ ಈಗ ಬಾಲ ನಮ್ಗೆ ಇಲ್ಲದೆ ಇದ್ರೂ ಕೂಡ ಈ ಟೇಲ್ ಬೋನ್ಗೆ ಕೆಲವೊಂದಿಷ್ಟು ಕೆಲಸಗಳಿದೆ. ಇದೇನು, ನಾವು ಕೂತ್ಕೊಂಡಿದ್ದಾಗ, ವರ್ಕೊಂಡು ಕೂತ್ಕೊಂಡಿದ್ದಾಗ ನಮ್ಮ ದೇಹ ತೂಕವನ್ನ ಈ ಟೇಲ್ ಬೋನ್ ತಗೊಳುತ್ತೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಪೆಲ್ವಿಸ್ ಫ್ಲೋರ್ ಅಂತ ಹೇಳ್ತೀವಿ, ಅಂದ್ರೆ ಪೆಲ್ವಿಕ್ ಫ್ಲೋರ್ ಮಸಲ್ಸ್, ಲಿಗಮೆಂಟ್ಸ್ ಗಳಿಗೆ ಈ ಮೂಳೆಗಳು ಸಪೋರ್ಟ್ ಆಗಿ ಇರುತ್ತೆ. ಆದ್ರಿಂದ ಈ ಟೇಲ್ ಬೋನ್ ಅಲ್ಲಿ ಇರುವಂತಹ ಮಾಂಸಖಂಡಗಳಿಗೆ, ಅಲ್ಲಿರುವಂತಹ ಮೂಳೆಗೆ ಸಮಸ್ಯೆ ಆದ್ರೆ ಕಾಕ್ಸಿಡೈನಿಯಾ ಅಂದ್ರೆ ಆ ಟೇಲ್ ಬೋನ್ ಸುತ್ತಮುತ್ತ ಇರುವಂತಹ ಸ್ಟ್ರಕ್ಚರ್ಸ್ ಗಳಿಂದ ಉದ್ಭವಿಸ್ತಾ ಇರುವಂತಹ ನೋವನ್ನ ಕಾಕ್ಸಿಡೈನಿಯಾ ಅಂತ ಹೇಳ್ತೀವಿ. ಡಲ್ ಏಕಿಂಗ್ ಟೈಪ್ ಆಫ್ ಪೇನ್ ಇರುತ್ತೆ, ಅಂದ್ರೆ ನಿಧಾನವಾಗಿ ಸಣ್ಣದಾಗಿ ಒಂಥರ ನೋವು ಬರ್ತಾ ಇರುತ್ತೆ. ಅದು ಒತ್ತದಾಗ ಹೆಚ್ಚಾಗ್ತಾ ಇರುತ್ತೆ, ಕೂತ್ಕೊಂಡು ಏಳೋದು ಕಷ್ಟ ಆಗ್ತಾ ಇರುತ್ತೆ. ಈ ರೀತಿಯಾದಂತಹ ತೊಂದರೆ, ಅದ್ರ ಜೊತೆಗೆ ಅಕ್ಕಪಕ್ಕದ ಕೆಳಗಡೆ ಸೊಂಟಕ್ಕೆ, ತೊಡೆ ಹಿಂಭಾಗಕ್ಕೆ ಎಲ್ಲ ಕಡೆ ಸ್ವಲ್ಪ ಸೆಳೆತ ಬರುವಂತಹ ಸಾಧ್ಯತೆ ಕೂಡ ಇರಬಹುದು. ಈ ಕಾಕ್ಸಿಡೈನಿಯಾ ಅಥವಾ ಟೇಲ್ ಬೋನ್ ಪೇನ್ಗೆ ಕಾರಣಗಳೇನು? ಮುಖ್ಯವಾಗಿ ಕಾರಣ ಅದ್ರ ಮೇಲೆ ಬಿದ್ದಾಗ, ಅಂದ್ರೆ ನಾವು ಕೂತ್ಕೊಂಡು ಬಿದ್ಬಿಟ್ಟೆ, ಮೆಟ್ಲ ಇಂದ ಇಳಿಬೇಕಾದ್ರೆ ಜಾರ್ ಬಿದ್ಬಿಟ್ಟೆ ಡಾಕ್ಟ್ರೆ, ಬೈಕಲ್ಲಿ ಹೋಗ್ಬೇಕಾದ್ರೆ ಸಡನ್ ಆಗಿ ಹಿಂದ್ಗಡೆ ಬಿದ್ಬಿಟ್ಟೆ, ಆ ಭಾಗದ ಮೇಲೆ ಒತ್ತಡ ಬಿದ್ದಾಗ ಆ ಕಾಕ್ಸಿಕ್ಸ್ ಅನ್ನುವಂತಹ ಮೂಳೆಗೆ ಜಜ್ಬಹುದು, ಒಳಗಡೆ ಉರಿಯೂತ ಬರ್ಬೋದು, ಅದು ಮುರಿಬಹುದು ಅಥವಾ ರಕ್ತಸ್ರಾವ ಆಗ್ಬಹುದು, ಕೆಲವೊಮ್ಮೆ ಆ ಮೂಳೆ ಸ್ವಲ್ಪ ಡಿಸ್ಲೊಕೇಟ್ ಆಗ್ಬಹುದು. ಈ ರೀತಿಯಾದಾಗ ಆ ಭಾಗದಲ್ಲಿ ನೋವು ಹೆಚ್ಚು. ಇದು ಎಲ್ಲಕ್ಕಿಂತ ಕಾಮನ್ ಆಗಿರುವಂತಹ ರೀಸನ್. ಕೆಲವೊಮ್ಮೆ ಮಗು ಡೆಲಿವರಿ ಆಗ್ಬೇಕಾದ್ರೆ ಆ ಮಗು ತಲೆ ಆ ಭಾಗದಿಂದ ಹಾದು ಹೋಗ್ಬೇಕಾದ್ರೆ ಆ ಮೂಳೆಗೆ ಸ್ವಲ್ಪ ಒತ್ತುತ್ತೆ, ಸ್ವಲ್ಪ ಅಲ್ಲಿ ಡಿಸ್ಲೊಕೇಟ್ ಆಗ್ಬಿಡ್ಬಹುದು. ಅದರಿಂದ ನಾರ್ಮಲ್ ಡೆಲಿವರಿ ಆದ ನಂತರ ಆ ಬೆನ್ಹುರಿ ಕೊನೆಯ ಭಾಗದಲ್ಲಿ ನೋವು ಕೆಲವರಿಗೆ ಉಳ್ಕೊಂಡ್ಬಿಡುತ್ತೆ. ಅದು ತುಂಬಾ ದಿನದಿಂದ ಇತ್ತು, ಸರಿ ಆಗ್ತಾ ಇಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬೇಕು. ಅದಲ್ಲದೆ ತುಂಬಾ ಹೊತ್ತು ಗಟ್ಟಿಯಾಗಿರುವಂತಹ ಜಾಗದ ಮೇಲೆ ಕೂತ್ಕೊಂಡಿದ್ರೆ, ಗಟ್ಟಿಯಾಗಿರುವಂತಹ ಬೆಂಚ್ ಮೇಲೆ, ಗಟ್ಟಿಯಾಗಿರುವಂತಹ ನೆಲದ ಮೇಲೆ ಕೂತ್ಕೊಂಡಿರ್ತೀನಿ, ಆ ರೀತಿಯಾಗಿರುವಂತಹ ಕೆಲಸ ಮಾಡುವಂತಹ ವ್ಯಕ್ತಿಗಳಲ್ಲೂ ಕೂಡ ಈ ಟೇಲ್ ಬೋನ್ ಪೇನ್ ಕಾಣಿಸ್ಕೋಬಹುದು. ಕೆಲವೊಬ್ಬರಿಗೆ ವಯಸ್ಸಾದ ನಂತರ ಆ ಭಾಗದಲ್ಲಿ ಸವಕಳಿ ಬಂದ್ಮೇಲೆ ನೋವು ಬರಬಹುದು, ಅಥವಾ ತೀರಾ ಅಪರೂಪದಲ್ಲಿ ಕೆಲವೊಮ್ಮೆ ಆ ಭಾಗಕ್ಕೆ ಇನ್ಫೆಕ್ಷನ್ ಇದ್ದಾಗ ಅಥವಾ ಟ್ಯೂಮರ್ ಆದಾಗ ಕೂಡ ಈ ನೋವು ಬರುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ಹೆಚ್ಚು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂತದ್ದು ಆ ಭಾಗಕ್ಕೆ ಏಟು ಬಿದ್ದಾಗ ಅಥವಾ ಗಟ್ಟಿಯಾಗಿರುವಂತಹ ಜಾಗದಲ್ಲಿ ಕೂತ್ಕೊಂಡಿದ್ದಾಗ. ಇದನ್ನ ನಾವು ಗುರುತಿಸೋದು ಹೇಗೆ, ಇದು ಕಾಕ್ಸಿಡೈನಿಯಾ ಟೇಲ್ ಬೋನ್ ಪೇನೆ ಅಂತ ಹೇಗೆ ಗುರುತಿಸಬೇಕು? ಸುಲಭವಾಗಿ ಆ ಭಾಗದಲ್ಲಿ ಕಂಟಿನ್ಯೂಸ್ ಆಗಿ ಸಣ್ಣ ನೋವಿರುತ್ತೆ, ಕೂತ್ಕೊಂಡು ಏಳುವಂತಹದ್ದು ಕಷ್ಟ ಆಗುತ್ತೆ. ನಾವು ಬೈಕಲ್ಲಿ ಅಥವಾ ಸೈಕಲಲ್ಲಿ ಹೋಗ್ಬೇಕಾದ್ರೆ ಸಡನ್ ಆಗಿ ಒಂದು ಜಂಪ್ ಆಯ್ತು, ಒಂದು ಹಂಪ್ ಬಂತು, ಒಂದು ಗುಂಡಿ ಬಂತು ಅಂದ ತಕ್ಷಣ ಸಡನ್ ಆಗಿ ಆ ಭಾಗಕ್ಕೆ ಒತ್ತಡ ಬಂದಾಗ ನೋವು ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಈ ರೀತಿಯಾಗಿ ಆ ಭಾಗದಲ್ಲಿರುವಂತಹ ನೋವು ಇದೆ ಅಂತಂದ್ರೆ ಇದು ಕಾಕ್ಸಿಡೈನಿಯಾನೇ ಅಂತ ಹೇಳ್ಬೋದು. ಡಾಕ್ಟರ್ ಹತ್ರ ಹೋದಾಗ ಚೆಕ್ ಮಾಡಿ ಆ ಪಾಯಿಂಟ್ ಅಲ್ಲಿ ಟೆಂಡರ್ನೆಸ್, ಆ ಭಾಗ ಒತ್ತದ ತಕ್ಷಣ ಸಡನ್ ಆಗಿ ನೋವು ಬರುವಂತ ಸಾಧ್ಯತೆ ಇರುತ್ತೆ. ಅದಲ್ಲದೆ ಅಕ್ಕಪಕ್ಕದಲ್ಲಿ ಬೇರೆ ಬೇರೆ ಕಾರಣದ ನೋವುಗಳು ಕೂಡ ಈ ನೋವಾಗಿ ಅದು ಪ್ರತಿಬಿಂಬಿಸಬಹುದು, ಮಿಮಿಕ್ ಮಾಡಬಹುದು. ಅದನ್ನು ಹೇಗೆ ಬೇರ್ಪಡಿಸೋದು ಅಂತಂದ್ರೆ, ಆ ಭಾಗಕ್ಕೆ ಒಂದು ಸಣ್ಣ ಲೋಕಲ್ ಎನೆಸ್ಥೆಟಿಕ್ ಇಂಜೆಕ್ಷನ್ ಅನ್ನ ಕೊಟ್ಟಾಗ ಆ ನೋವು ಆರಾಮಾಗ್ತಾ ಇದೆ ಅಂತ ಇದ್ದಾಗ ಅದೇ ಕಾರಣದಿಂದ ನೋವು ಬರ್ತಾ ಇದೆ ಅಂತ ಟೆಸ್ಟ್ ಮಾಡಬಹುದು. ಇದಕ್ಕೆ ವಿಶೇಷವಾಗಿ ಕೆಲವೊಮ್ಮೆ ಒಂದ್ಸಲ ಎಕ್ಸ್ರೇಗಳ ಅವಶ್ಯಕತೆ ಇರುತ್ತೆ, ಕೆಲವೊಮ್ಮೆ MRI ಅವಶ್ಯಕತೆ ಇರುತ್ತೆ. ಆದ್ರೆ ಹೆಚ್ಚಿನ ಸಲ ಕ್ಲಿನಿಕಲ್ ಡಯಾಗ್ನೋಸಿಸ್, ಅಂದ್ರೆ ಮುಟ್ಟಿದಾಗ ಆ ಭಾಗದಲ್ಲಿ ನೋವಿದೆ ಅಂತಂದ್ರೆ ಇದು ಕಾಕ್ಸಿಡೈನಿಯಾದಿಂದ ಬರ್ತಾ ಇರಬಹುದು ಅಂತ ನಾವು ನಿರ್ಧಾರ ಮಾಡಬಹುದು. ಈ ಟೇಲ್ ಬೋನ್ ಪೇನ್ ಅಂದ್ರೆ ಬೆನ್ಹುರಿ ಕೊನೆ ಭಾಗದ ಮೂಳೆಯಲ್ಲಿರುವಂತಹ ನೋವಿಗೆ ಏನೇನು ಚಿಕಿತ್ಸಾ ವಿಧಾನಗಳು ಅಂತ ನೋಡ್ತಾ ಹೋಗೋಣ. ಮನೆ ಮದ್ದುಗಳಾಗಿ ಏನೇನ್ ಮಾಡಬಹುದು ಅಂತ ನೋಡೋಣ. ಮೊಟ್ಟ ಮೊದಲನೇದಾಗಿ ಕಾಕ್ಸಿಕ್ಸ್ ಕುಶನ್ ಅನ್ನ ಬಳಸಬೇಕು. ಈ ಮೂಳೆಗಳ ತೊಂದರೆಗೆ ಹೆಚ್ಚಿನ ಸಲ ಬೇಕಾಗಿರುವಂತದ್ದು ಟೈಮ್, ರೆಸ್ಟ್, ಪೊಸಿಷನ್, ಈ 3 ಬೇಕೇ ಬೇಕು ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಅಂದ್ರೆ ಆ ಭಾಗಕ್ಕೆ ಒತ್ತಡ ಬೀಳಬಾರ್ದು, ಅದು ತನ್ನಂತಾನೆ ಸರಿಪಡಿಸ್ಕೊಳ್ಳಿಕ್ಕೆ ಅದಕ್ಕೆ ಸಹಾಯ ಮಾಡೋ ಹಾಗೆ ನಾವು ಟೈಮ್ ಕೊಡಬೇಕು, ರೆಸ್ಟ್ ಕೊಡಬೇಕು, ಪೊಸಿಷನ್ ಕೊಡಬೇಕು. ಇದಕ್ಕೆ ಮುಖ್ಯವಾಗಿ ಸುಲಭವಾಗಿರುವಂತಹ ಸಾಧನ ಕಾಕ್ಸಿಕ್ಸ್ ಕುಶನ್. ಅಂದ್ರೆ ಇದು ಒಂದು ದಿಂಬು, ಆ ಭಾಗಕ್ಕೆ ಒತ್ತಡ ಇಲ್ಲದೆ ಇರೋ ರೀತಿಯಲ್ಲಿ ಮಾಡುವಂತಹ ದಿಂಬು.
ಇದರಲ್ಲಿ 2 ತರ ಬರುತ್ತೆ. ಒಂದು ರೌಂಡ್ ಪಿಲ್ಲೋ ಬರುತ್ತೆ, ಡೋನಟ್ ಪಿಲ್ಲೋ ಅಥವಾ ರಿಂಗ್ ಪಿಲ್ಲೋ ಅಂತ ಹೇಳ್ತೀವಿ. ಅಂದ್ರೆ ಒಂದು ಟ್ಯೂಬ್ ತರ ಇರುತ್ತೆ, ಮಧ್ಯದಲ್ಲಿ ಖಾಲಿ ಇರುತ್ತೆ. ಅದಕ್ಕಿಂತ ಮುಖ್ಯವಾಗಿ ಅದಕ್ಕಿಂತ ಚೆನ್ನಾಗಿರುವಂತದ್ದು ಒಂದು ಪಿಲ್ಲೋ, ಕುತ್ಕೊಳ್ಳಿಕ್ಕೆ ಪಿಲ್ಲೋ ಇರುತ್ತೆ. ಹಿಂದ್ಗಡೆ ಭಾಗದಲ್ಲಿ, ಯಾವ ಭಾಗದಲ್ಲಿ ಆ ಟೇಲ್ ಬೋನ್ ಇರುತ್ತೋ ಆ ಭಾಗದಲ್ಲಿ ಏನೂ ಇರೋದಿಲ್ಲ, ಅಲ್ಲಿ ಕಟ್ ಮಾಡಿರ್ತಾರೆ. ಆವಾಗ ನಾವು ಕೂತ್ಕೊಂಡಿದ್ದಾಗ ಆ ಕಾಕ್ಸಿಕ್ಸ್ ಮೇಲೆ ಪ್ರೆಷರ್ ಬೀಳೋದಿಲ್ಲ, ಒತ್ತಡ ಬೀಳೋದಿಲ್ಲ, ಅದು ಆರಾಮಾಗ್ಬಿಡ್ಬೋದು. ಯಾಕಂದ್ರೆ ಬೇರೆ ಭಾಗಕ್ಕೆ ನಾವು ಬ್ಯಾಂಡೇಜ್ ಹಾಕ್ಬಿಡ್ಬೋದು, ಈ ಭಾಗಕ್ಕೆ ನಾವು ರೆಸ್ಟ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಕೂತ್ಕೊಳ್ಳೇಬೇಕಾಗತ್ತೆ, ಹೇಳ್ಬೇಕಾಗತ್ತೆ, ಓಡಾಡಬೇಕಾಗತ್ತೆ. ಆದ್ರಿಂದ ಈ ಭಾಗದ ನೋವು ಕಡಿಮೆ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, 2 ರಿಂದ 3 ತಿಂಗಳು ಬೇಕು ಅಂತ ಹೇಳ್ತೀವಿ. ನಿಧಾನವಾಗಿ ತಾಳ್ಮೆಯಿಂದ ಸರಿಯಾದ ರೀತಿಯಲ್ಲಿ ಈ ಪಿಲ್ಲೋವನ್ನ ನಾವು ಎಲ್ಲ ಕಡೆ ತಗೊಂಡು ಹೋಗ್ಬೇಕು. ಕುರ್ಚಿ ಮೇಲೆ ಕೂತ್ಕೊಂಡಿದ್ದಾಗ, ಕಾರಲ್ಲಿ ಕೂತ್ಕೊಂಡಿದ್ದಾಗ, ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ, ಎಲ್ಲ ಸಮಯದಲ್ಲೂ ನಾವು ಇದನ್ನ ಉಪಯೋಗಿಸ್ಕೊಳ್ಳೋದ್ರಿಂದ ಒಂದು ಪಿಲ್ಲೋ ಕವರ್ ಹಾಕ್ಬಿಟ್ರೆ ನಾರ್ಮಲ್ ಪಿಲ್ಲೋ ತರ ಕಾಣಿಸ್ಬಿಡುತ್ತೆ. ಇದು ಬೇರೆ ಬೇರೆ ರೀತಿಯಾಗಿ ಬರುತ್ತೆ. ನಾರ್ಮಲ್ ಪಿಲ್ಲೋ ಆಗಿರ್ಬೋದು, ಮೆಮೊರಿ ಫೋಮ್ ಜೆಲ್ ಪಿಲ್ಲೋ ಆಗಿರ್ಬೋದು. ಕಾಕ್ಸಿಕ್ಸ್ ಕುಶನ್ ನ ಸರಿಯಾಗಿ ಬಳಸೋದು ಮೊದಲನೇ ಮುಖ್ಯವಾದಂತಹ ಮನೆಮದ್ದು. ಎರಡನೇದು ಸಿಟ್ಸ್ ಬಾತ್ ಅಂತ. ಈ ರೀತಿ ನೋವಿದ್ದಾಗ ನಾವು ಸ್ನಾನ ಮಾಡೋಕ್ಕಿಂತ ಮೊದಲು ಒಂದು ಟಬ್ ಅಲ್ಲಿ ಬಿಸಿ ನೀರಲ್ಲಿ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡು, ಕಲ್ಲುಪ್ಪನ್ನ ಹಾಕೊಂಡು ಕರಗಿಸ್ಕೊಂಡು ಆ ಭಾಗ ಅಂದ್ರೆ ಎಲ್ಲಿ ನೋವಿದೆಯೋ ಆ ಭಾಗ ನೀರಲ್ಲಿ ಇರೋ ಹಾಗೆ ಕೂತ್ಕೋಬೇಕು. ಒಂದು 5 ನಿಮಿಷದ ತನಕ ಅದೇ ರೀತಿ ಕೂತ್ಕೊಂಡಿದ್ದಾಗ ನಮ್ಮ ಆ ಭಾಗಕ್ಕೆ ರಕ್ತ ಸಂಚಾರ ಚೆನ್ನಾಗಾಗುತ್ತೆ, ಮಾಂಸಖಂಡಗಳು ರಿಲ್ಯಾಕ್ಸ್ ಆಗುತ್ತೆ. ನಂತರ ಅದೇ ಭಾಗದಲ್ಲಿ ಹಾಗೆ ಕೂತ್ಕೊಂಡಿದ್ದಾಗ ಮಾಂಸಖಂಡಗಳನ್ನ ಒಂದು 10 ಸೆಕೆಂಡ್ ಟೈಟ್ ಆಗಿ ಇಟ್ಕೊಳ್ಳೋದು, ನಿಧಾನ ರಿಲ್ಯಾಕ್ಸ್ ಮಾಡೋದು. ಈ ರೀತಿ 10 ಸಲ ಮಾಡೋದ್ರಿಂದನೂ ಕೂಡ ಆ ಭಾಗಕ್ಕೆ ರಕ್ತ ಸಂಚಾರ ಚೆನ್ನಾಗಾಗುತ್ತೆ, ಆ ನೋವನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಮುಖ್ಯವಾಗಿ ಏಟು ಬಿದ್ದಾಗ ಅಥವಾ ಡೆಲಿವರಿ ಆದ ನಂತರ ಆಗುವಂತಹ ಟೇಲ್ ಬೋನ್ ಪೇನಿಗೆ ಬಹಳ ಉಪಯುಕ್ತ ಅಂತ ನಾವು ಹೇಳ್ಬೋದು. ಮೂರನೇದು, ನಾವು ಪೆಲ್ವಿಕ್ ಫ್ಲೋರ್ ಸ್ಟ್ರೆಂಥನಿಂಗ್ ವ್ಯಾಯಾಮಗಳನ್ನ ಮಾಡಬೇಕು. ಅಂದ್ರೆ ಆ ಭಾಗಕ್ಕೆ ಸರಿಯಾದ ರೀತಿಯಲ್ಲಿ ಅದು ಸ್ಟ್ರೆಚ್ ಆಗಬೇಕು. ಅಕ್ಕಪಕ್ಕದ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೊಂಡಿದ್ದಾಗ ಆ ನೋವನ್ನು ನಾವು ಚೆನ್ನಾಗಿ ಗೆಲ್ಲಬಹುದು. ಪೆಲ್ವಿಕ್ ಫ್ಲೋರ್ ಅಂತಂದ್ರೆ ನಮ್ಮ ಪೆಲ್ವಿಸ್ ಮೂಳೆ ಸಪೋರ್ಟ್ ಮಾಡಬೇಕಾಗಿರುವಂತಹ ಮಾಂಸಖಂಡಗಳು ಸರಿಯಾದ ರೀತಿಯಲ್ಲಿ ಗಟ್ಟಿಯಾಗಿ ಇಟ್ಕೋಬೇಕು, ಅದರ ರಕ್ತ ಸಂಚಾರ ಚೆನ್ನಾಗಿ ಮಾಡಬೇಕು. ಇದಕ್ಕೆ ಕೆಗಲ್ಸ್ ಎಕ್ಸಸೈಸಸ್ ಅಂತ ಹೇಳ್ತಾರೆ, ಬರ್ಡ್ ಡಾಗ್ ಎಕ್ಸಸೈಸ್, ಪೆಲ್ವಿಕ್ ಲಿಫ್ಟ್ ಅಥವಾ ಪೆಲ್ವಿಕ್ ಬ್ರಿಡ್ಜ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಈ ಎಲ್ಲ ವ್ಯಾಯಾಮಗಳನ್ನ ನಿಯಮಿತವಾಗಿ ಸರಿಯಾದ ರೀತಿಯಲ್ಲಿ ನಾವು ಕಲ್ತ್ಕೊಂಡು ಮಾಡೋದ್ರಿಂದ, ಫಿಸಿಯೋಥೆರಪಿಸ್ಟ್ ಹತ್ರ ಹೋಗಿ ಕಲ್ತ್ಕೊಂಡು ಸರಿಯಾದ ರೀತಿಯಲ್ಲಿ ಮಾಡೋದ್ರಿಂದ ಬಹಳ ಚೆನ್ನಾಗಿ ಈ ಭಾಗದ ನೋವನ್ನ ಚೆನ್ನಾಗಿ ನಾವು ಕಡಿಮೆ ಮಾಡ್ಕೋಬಹುದು. ನಂತರ ಡಾಕ್ಟರ್ ಹತ್ರ ಹೋದಾಗ ಕೆಲವೊಂದಿಷ್ಟು ನೋವಿಗೆ ಬೇಕಾಗಿರುವಂತಹ ಮಾತ್ರೆಗಳನ್ನ, ಮಾಂಸಖಂಡಗಳು ಫ್ರೀ ಆಗ್ಲಿಕ್ಕೆ ಬೇಕಾಗಿರುವಂತಹ ಮಾತ್ರೆಗಳನ್ನ, ಅಲ್ಲಿರುವ ಉರಿಯೂತವನ್ನ ಕಡಿಮೆ ಮಾಡ್ಲಿಕ್ಕೆ ಬೇಕಾಗಿರುವ ಮಾತ್ರೆಗಳನ್ನ ಸ್ವಲ್ಪ ಸಮಯದ ತನಕ ತಗೊಳ್ಳುವಂತಹ ಅವಶ್ಯಕತೆ ಇರುತ್ತೆ. ಯಾವಾಗ ಈ ಮನೆಮದ್ದುಗಳಿಂದ ಈ ಪಿಲ್ಲೋ ನಾವು ಸಿಟ್ಸ್ ಬಾತ್ ಮಾಡ್ತಾ ಇದ್ದೀನಿ, ಒಂದು 3 ರಿಂದ 4 ವಾರ ಕಡಿಮೆ ಆಗ್ತಾ ಇಲ್ಲ ಅಂತಂದ್ರೂ ಈ ನೋವು ಇದೆ ಅಂತ ಇದ್ದಾಗ ಕೆಲವೊಬ್ಬರಿಗೆ ಮ್ಯಾನಿಪುಲೇಷನ್ ಬೇಕಾಗುತ್ತೆ. ಅಂದ್ರೆ ಡಾಕ್ಟರ್ ಹತ್ರ ಹೋದಾಗ ಅದು ಎಕ್ಸ್ರೇ ಮಾಡಿ ನೋಡಿದಾಗ ಅದು ಸ್ವಲ್ಪ ಕೆಲವೊಮ್ಮೆ ಬೆಂಡ್ ಆಗಿರ್ಬೋದು, ಮಲ ವಿಸರ್ಜನೆ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇರ್ಬೋದು. ಆ ರೀತಿಯಾದಂತಹ ವ್ಯಕ್ತಿಗಳಿಗೆ ಅದನ್ನ ಮ್ಯಾನ್ಯುಯಲ್ ಅಂದ್ರೆ ಒಳಗಡೆ ಬೆಟ್ ಹಾಕಿ ಅದನ್ನ ಸರಿಪಡಿಸುವಂತಹ ಸಾಧ್ಯತೆ ಕೂಡ ಅವಶ್ಯಕತೆ ಇರಬಹುದು. ಕೆಲವೊಬ್ಬರಿಗೆ ಆ ಭಾಗಕ್ಕೆ ಎಷ್ಟು ಮಾಡಿದ್ರು ಒಂದು 3 ತಿಂಗಳಿಂದ ಚಿಕಿತ್ಸೆ ತಗೊಂಡ್ರು ಕಡಿಮೆ ಆಗ್ತಾ ಇಲ್ಲ ಅನ್ನೋಂಥವ್ರಿಗೆ ಆ ಭಾಗಕ್ಕೆ ಒಂದು ಸ್ಟೀರಾಯ್ಡ್ ಇಂಜೆಕ್ಷನ್ ಅನ್ನ ಕೊಡುವಂತಹ ಅವಶ್ಯಕತೆ ಇರುತ್ತೆ. ಅದನ್ನ ಆಪರೇಷನ್ ಥಿಯೇಟರ್ ಅಲ್ಲಿ ಎಕ್ಸ್ರೇ ನೋಡ್ಕೊಂಡು ಅದೇ ಭಾಗಕ್ಕೆ ಹೋಗಿ ಸ್ಟೀರಾಯ್ಡ್ ಇಂಜೆಕ್ಷನ್ ಕೊಡೋದ್ರಿಂದ ಬಹಳ ಚೆನ್ನಾಗಿ ನೋವು ಕಡಿಮೆ ಆಗುತ್ತೆ. ತುಂಬಾ ಎಲ್ಲೋ ಲಕ್ಷದಲ್ಲಿ ಒಬ್ಬರಿಗೆ ಮಾತ್ರ ಇದಕ್ಕೆ ಒಂದು ಆಪರೇಷನ್ ಬೇಕಾಗುತ್ತೆ, ಆ ಕಾಕ್ಸಿಕ್ಸ್ ಬೋನ್ ಅನ್ನ ತೆಗೆಯುವಂತಹ ಆಪರೇಷನ್. ಆದ್ರೆ ಹೆಚ್ಚಿನವರಿಗೆ ಸರಿಯಾದ ರೀತಿಯಲ್ಲಿ ವ್ಯಾಯಾಮ ಮಾಡೋದ್ರಿಂದ, ಈ ಪಿಲ್ಲೋ ಉಪಯೋಗಿಸೋದ್ರಿಂದ, ಸರಿಯಾದ ರೀತಿಯಲ್ಲಿ ನಾವು ಬಿಸಿ ನೀರಿನ ಶಾಖವನ್ನ ತಗೊಳ್ಳೋದ್ರಿಂದ, ಇದರಿಂದನೇ ಬಹಳಷ್ಟು ಜನ ಮಾತ್ರೆ ತಗೊಳ್ಳೋದ್ರಿಂದನೂ ಕೂಡ ಬಹಳ ಚೆನ್ನಾಗಿ ನಾವು ಇದನ್ನ ಗೆಲ್ಲಬಹುದು. ಈ ಕಾಕ್ಸಿಡೈನಿಯಾ ಬೆನ್ಹುರಿ ಕೊನೆಯ ಭಾಗದ ನೋವು ನಮ್ಗೆ ಬರಬಾರ್ದು ಅಂದ್ರೆ ನಾವೇನೇನು ಮುಂಜಾಗ್ರತೆಯನ್ನ ವಹಿಸಬೇಕು. ಮುಖ್ಯವಾಗಿ ನಾವು ಕೂತ್ಕೊಂಡಿರುವಂತಹ ಕುರ್ಚಿ ಬಗ್ಗೆ ಗಮನವನ್ನು ಕೊಡಬೇಕು. ಹೆಚ್ಚಿನ ಸಲ ತುಂಬಾ ಹೊತ್ತು ಕೂತ್ಕೊಂಡು ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಕುಶನ್ ಇರುವಂತಹ ಕುರ್ಚಿಯನ್ನ ನಾವು ಬಳಸಬೇಕು. ಬೆನ್ನಿಗೆ ಸರಿಯಾದ ರೀತಿಯಲ್ಲಿ ಸಪೋರ್ಟ್ ಕೊಡುವಂತಹ ಕುರ್ಚಿ ಆಗಿರ್ಬೇಕು ಅಂತ ಹೇಳ್ತೀವಿ. ತುಂಬಾ ಹೊತ್ತು ಕೂತ್ಕೊಂಡೇ ಕೆಲಸ ಮಾಡುವಂತವ್ರಾದ್ರೆ ಈ ಕಾಕ್ಸಿಕ್ಸ್ ಕುಶನ್ ಅನ್ನ ಕೂಡ ಬಳಸಬಹುದು. ಅದರಿಂದ ಆ ಭಾಗಕ್ಕೆ ಒತ್ತಡ ಬೀಳೋದಿಲ್ಲ, ಸರಿಯಾಗಿ ತೂಕ ಸಪೋರ್ಟ್ ಆಗಿ ಬೇರೆ ಕಡೆ ಶೇರ್ ಆಗಿ ಹೋಗ್ಬಿಡುತ್ತೆ ಅಂತ ಹೇಳ್ಬೋದು. ತುಂಬಾ ಹೊತ್ತು ಗಟ್ಟಿಯಾದಂತಹ ಸರ್ಫೇಸ್ ಮೇಲೆ, ಗಟ್ಟಿಯಾದಂತಹ ಬೆಂಚ್ ಮೇಲೆ, ನೆಲದ ಮೇಲೆ ತುಂಬಾ ಹೊತ್ತು ಒಂದೇ ಕಡೆ ಕೂತ್ಕೊಂಡಿರುವಂತದ್ದು ಒಳ್ಳೇದಲ್ಲ ಅಂತ ಹೇಳ್ತೀವಿ. ಆ ಭಾಗಕ್ಕೆ ಒತ್ತಡವನ್ನು ಕೊಡಬಾರದು. ಎರಡನೇದು, ನಾವು ಕೂತ್ಕೊಂಡಿರುವಂತಹ ಭಂಗಿ ಮೇಲೆ ನಾವು ಸರಿಯಾದ ರೀತಿಯಲ್ಲಿ ಗಮನ ಕೊಟ್ಟು ಕೂತ್ಕೋಬೇಕು ಅಂತ. ತುಂಬಾ ಹೊತ್ತು ನಾವು ಕೂತ್ಕೊಂಡು ಟಿವಿ ನೋಡ್ಬೇಕಾದ್ರೆ ನಮ್ಗೆ ಗೊತ್ತಿಲ್ಲದೇನೆ ನಾವು ಮುಂದೆ ಬಗ್ ಹೋಗ್ಬಿಟ್ಟಿರ್ತೀವಿ. ಅಂದ್ರೆ ಆ ಕೊನೆಯ ಭಾಗದ ಮೂಳೆ, ಬೆನ್ನುರಿ ಕೊನೆಯ ಭಾಗದ ಮೂಳೆಯಲ್ಲಿ ಒತ್ತಡ ಜಾಸ್ತಿ ಇರುತ್ತೆ, ಆವಾಗ ನೋವು ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಈ ಕಾಕ್ಸಿಡೈನಿಯಾ ಇರೋರ್ನು ಕೂಡ ನಾವು ನೋಡಿರ್ಬೋದು. ನಾವು ಸರಿಯಾಗಿ ಹಿಂದ್ಗಡೆ ಹಿಂಗ್ ವರ್ಕೊಂಡು ಕೂತ್ಕೊಂಡ್ರೆ ನೋವು ಹೆಚ್ಚಾಗುತ್ತೆ, ಸ್ವಲ್ಪ ಮುಂದೆ ವರ್ಕೊಂಡು ಕೂತ್ಕೊಂಡಿದ್ದಾಗ ಆ ನೋವು ಕಡಿಮೆ ಆಗುತ್ತೆ ಅಂತ. ಆದ್ರಿಂದ ಕೂತ್ಕೊಳ್ಳುವಂತಹ ಭಂಗಿ ಬಹಳ ಮುಖ್ಯ. ನಾವು ಉಪಯೋಗಿಸ್ಬೇಕಾದ್ರೆ ಸರಿಯಾದ ಎರ್ಗಾನಾಮಿಕ್ ಚೇರ್ ಅನ್ನು ಉಪಯೋಗಿಸ್ಬೇಕು.
ಮೂರನೇದು, ಕಾಲಕ್ಕೆ ನಾವು ಎದ್ದು ನಿಂತು ಓಡಾಡಬೇಕು. ಅಂದರೆ 1 ಗಂಟೆಗೆ ಒಮ್ಮೆ ಆದರೂ ಒಂದು 10 ರಿಂದ 15 ಸಲ ನಾವು ದಿನಕ್ಕೆ ಮಧ್ಯೆ ಗ್ಯಾಪ್ ತಗೊಂಡು ಸರಿಯಾದ ರೀತಿಯಲ್ಲಿ ಓಡಾಡ್ತಾ ಇದ್ರೆ ಆ ಭಾಗಕ್ಕೆ ಒತ್ತಡ ಬೀಳೋದಿಲ್ಲ. ಆವಾಗ ಈ ನೋವಾಗುವಂಥ ಸಾಧ್ಯತೆ ಕೂಡ ಕಡಿಮೆ ಅಂತ ಹೇಳ್ಬೋದು. 4ನೇದು ಮತ್ತು ಮುಖ್ಯವಾದಂಥದ್ದು, ಸರಿಯಾದ ನಿಯಮಿತ ವ್ಯಾಯಾಮಗಳನ್ನು ಮಾಡಬೇಕು. ಬೆನ್ನು ಹುರಿಯ ಅಕ್ಕಪಕ್ಕದ ಮಾಂಸಖಂಡಗಳನ್ನು ಗಟ್ಟಿಯಾಗಿ ಇಟ್ಕೋಬೇಕು. ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಅನ್ನ ಸರಿಯಾಗಿ ಇಟ್ಕೊಳ್ಳೋದ್ರಿಂದ ಈ ರೀತಿಯಾದಂತಹ ಒತ್ತಡ ನಮಗೆ ಬರುವಂತಹ ಸಾಧ್ಯತೆನೇ ಕಡಿಮೆ ಆಗ್ಬಿಡುತ್ತೆ. ಅದರಿಂದ ಈ 4 ಮುಂಜಾಗ್ರತೆ ಕ್ರಮವನ್ನ ಪ್ರತಿಯೊಬ್ಬರು ಕೂಡ ಗಮನಿಸಬೇಕು. ಇವತ್ತು ನಾವು ಈ ಟೇಲ್ ಬೋನ್ ಅಂದ್ರೆ ಏನು, ಇದರಲ್ಲಿ ನೋವು ಯಾಕೆ ಬರುತ್ತೆ, ಬಂದ್ರೆ ಯಾವ ರೀತಿಯಲ್ಲಿ ಇರುತ್ತೆ, ಇದು ಯಾರಿಗೆ ಬರುತ್ತೆ ಮತ್ತು ಲಕ್ಷಣಗಳೇನು, ಯಾವ ರೀತಿಯಾಗಿ ಇದನ್ನ ಚಿಕಿತ್ಸೆಯನ್ನ ತಗೋಬೇಕು ಮತ್ತು ಹೇಗೆ ತಡೆಗಟ್ಟಬೇಕು, ಈ ಎಲ್ಲ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕು ಅಂದ್ರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.